ಜಾಸ್ತಿನೇ ತೊಗೊಂಡು ಬಂದಾಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಪ್ಲೇಸ್ ಜಾಸ್ತಿನೇ ಹಿಡಿತಾ ಇರುತ್ತೆ. ಸೊ ಅದನ್ನು ನೀವು ಒಂದು ಸ್ವಲ್ಪನೂ ಹಾಳಾಗ್ದೇನೆ ಹಾಗೆ ಕಡಿಮೆ ಪ್ಲೇಸಲ್ಲಿ ಹೇಗೆ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ವೇಸ್ಟ್ ಅಂತ ಬಿಸಾಕೋ ವಾಟರ್ ಬಾಟಲ್ಗಳಿಂದನೂ ಕೂಡ ನೀವು ಈ ಎಗ್ಸನ್ನು ಕೂಡ ಸ್ಟೋರ್ ಮಾಡ್ಬೋದು, ಅದು ಕಡಿಮೆ ಪ್ಲೇಸಲ್ಲಿ. ಸೊ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ ತೋರಿಸ್ದಾಗೇ ಈ ಬಾಟಲ್ನ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಳ್ಳಿ. ನಂತರ ಇದರಲ್ಲಿ ಎಷ್ಟು ಎಗ್ಸ್ ಬೇಕೋ ಅಷ್ಟನ್ನು ಇಟ್ಕೊಳ್ಬೋದು. ನೀವು ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಿರುವಂಥ ಪೆಪ್ಸಿ ಬಾಟಲ್ ಆಗಿರ್ಬೋದು, ಥಮ್ಸ್ ಅಪ್ ಬಾಟಲ್ಗಳನ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡು ನೀವು ಎಗ್ಸ್ಗಳನ್ನು ಅದರೊಳಗಡೆ ಇಟ್ಕೊಂಡ್ರೆ ಒಂದು 30+ ಎಗ್ಸ್ಗಳನ್ನು ನೀವು ಇದರಲ್ಲಿ ಸ್ಟೋರ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಒಂದ್ಸರಿ ಸ್ಟೋರ್ ಮಾಡಿ ನೋಡಿ. ಕಡಿಮೆ ಪ್ಲೇಸಲ್ಲಿ ನೀವು ಜಾಸ್ತಿ ಎಗ್ಸ್ಗಳನ್ನು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ಸೊ ಔಟ್ಸೈಡ್ ಇಟ್ಕೊಳ್ತೀರಾ ಅಂತಂದ್ರೂ ಕೂಡ ಈ ಒಂದು ಎಗ್ಸ್ ಬೇಗನೆ ಒಡೆಯೋದಿಲ್ಲ, ಹಾಗೆ ಕಡಿಮೆ ಪ್ಲೇಸಲ್ಲಿ ನೀವು ಜಾಸ್ತಿ ಎಗ್ಸ್ಗಳನ್ನು ಸ್ಟೋರ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ ಫೈನಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನು ನೀವು ಇಟ್ಕೊಳ್ಳೋದು ಈಸಿನೇ ಮತ್ತು ರಿಮೂವ್ ಕೂಡ ಮಾಡ್ಬೋದು ಆರಾಮಾಗಿ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ.